ಹಂಗಾ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರೋ ಹಾಗೆ ಋತ್ವಿಕ್ದು ಬರ್ತ್ಡೇ ಸೆಲೆಬ್ರೇಷನ್ನು. ಋತ್ವಿಕ್ದು ಸೆಕೆಂಡ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನೇ ವಿಡಿಯೋ ಮಾಡಿ ಡಾಕ್ಯುಮೆಂಟ್ರಿ ಥರ ಇರಲಿ ಅಂತ ಹೇಳ್ಬಿಟ್ಟು ಪರ್ಪಸ್ಫುಲಿ ಈ ವಿಡಿಯೋನ ಲಾಗ್ ಥರ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಹೇಗಿತ್ತು ಆ ದಿನ ಎಲ್ಲ ನೋಡ್ಕೊಂಬನ್ನಿ. ಬಿಫೋರ್ ಪ್ರಿಪ್ರೇಷನ್ ಆಫ್ ಬರ್ತ್ಡೇ. ಅಲ್ಲಿ ಡೆಕೋರೇಷನ್ ಅವ್ರು ಬಂದಾರ, ಈ ಥರ ಡೆಕೋರೇಷನ್ ಅವ್ರು ಬಂದಿದ್ದಾರೆ. ಇವರೇ ಬರ್ಡೇ ಬಾಯ್ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದ್ದಾರೆ, ಯಾಕೆಂದರೆ ಸ್ವಲ್ಪ ಇವಾಗ ಬಿದ್ದುಬಿಟ್ರು, ಹಾಗೆ ಡಿಸಪಾಯಿಂಟೆಡ್ ಆಗಿದ್ದಾರೆ. ಹಾಯ್ ಬ್ರೋ. ಇದೊಂದು ಗ್ಯಾಂಗ್ ಹೊರಗಡೆ ಇದೆ ಗಾಯ್ಸ್. ಇವಳು ನನ್ನ ಮಗಳು, ನೋಡಿದ್ರಲ್ಲ, ಗೊತ್ತಲ್ಲ ಇವಳು ಯಾರು ಅಂತೇಳಿ. ಸೊಸೆ, ಇವಳ ಅಜ್ಜಿ, ಅವ್ರ ಬ್ರೋ. ಋತು ಯಾರ್ದು ಋತು 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 ಯಾರ್ದು ಬರ್ತ್ಡೇ ಚಿನ್ನು? ಬಾಯಿಲಿ ಅಲ್ಲಿ ನಾಯಿ ಐತೆ. ಅಮ್ಮ ಕೇಕ್ ಹೆಂಗೆ ಕಟ್ ಮಾಡೋದು ಋತು? ಋತು ಕೇಕ್ ಹೆಂಗೆ ಕಟ್ ಮಾಡೋದು? ಹಂಗಾ? ಓಕೆ. ಇವರು ಮೆಣಸಿನ್ಕಾಯಿ ಮಾಡೋರು. ಇದು ಬಿಫೋರ್ ಸೆಲೆಬ್ರೇಷನ್ನು. ಪಾಪುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದ್ವಿ. ಡೆಕೋರೇಷನ್ ಅವ್ರು ಬಂದು ಡೆಕೋರೇಟ್ ಮಾಡ್ತಾ ಇದ್ರು. ಹಾಗೇನೆ ಮನೆಯವರೆಲ್ಲ ಸೇರಿನೇ ಊಟಕ್ಕೆ ಮಾಡ್ತಾ ಇದ್ದಿದ್ದು, ಅಂದ್ರೆ ಬರ್ತ್ಡೇ ಊಟಕ್ಕೆ. ನಾವು ಹೊರಗ್ಲವ್ರು ಕರ್ಸಿರ್ಲಿಲ್ಲ, ಮನೆಯವರೇ ಎಲ್ಲರೂ ಸೇರ್ಬಿಟ್ಟು ಅಡುಗೆ ಮಾಡ್ತಾ ಇದ್ರು. ಹಬ್ಬದ ಅಡುಗೆ ಮಾಡ್ತಾ ಇದ್ರು. ಜಸ್ಟ್ ಹೋಳ್ಗೆ ಸಾಂಬಾರು ಮಾಡೋಕೆ ಮಾತ್ರನೇ ಹೊರಗ್ಲವ್ರನ್ನ ಕರೆಸಿದ್ದು. ಏನೇನು ಅಡುಗೆ ಮಾಡ್ತಾ ಇದ್ರು ಅಂದರೆ ಹೋಳ್ಗೆ, ಚಿತ್ರಾನ್ನ, ಅನ್ನ ಸಾಂಬಾರು, ಪಾಯಸ, ಸೈಡ್ಸು, ಪಲ್ಯ, ಉಪ್ಪಿನಕಾಯಿ, ಹಪ್ಳ, ಮೆಣಸಿನ್ಕಾಯಿ ಬೋಂಡ ಇತ್ಯಾದಿ ಮಾಡ್ತಾಯಿದ್ರು. ಊಟ ಸೂಪರಾಗಿತ್ತು ಆ್ಯಕ್ಚುಲಿ. ಹಾಗೇನೆ ಹೊರಗೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಹೇಳಿದ್ನಲ್ಲ, ದಾವಣಗೆರೆಯವ್ರನ್ನ ಕರೆಸಿದ್ರು ಭಾವ, ಹೋಳ್ಗೆ ಮತ್ತು ಹೋಳ್ಗೆ ಅವ್ರನ್ನ ಮಾಡಿಸೋದಕ್ಕೆ. ಅವರು ಹೊರಗಡೆ ಮಾಡ್ತಾಯಿದ್ರು, ಮನೆಯವರೆಲ್ಲ ಒಳಗಡೆ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ರು. ಹಾಗೇನೆ ಎಲ್ಲರೂ ಕೂತ್ಕೊಂಡು ಹೊರಗೂ ಮಾತಾಡ್ತಾ ಎಂಜಾಯ್ ಮಾಡ್ತಾ ಆ ಡೇ ಒಂಥರ ಫುಲ್ ಹಬ್ಬದ ವಾತಾವರಣ ಕೊಡ್ತು. ಹಾಯ್ ಶರು. ಹಾಯ್ ಹಾಗೆ ಊಟಕ್ಕೆಲ್ಲ ರೆಡಿಯಾಗಿತ್ತು. ಸೆಲೆಬ್ರೇಷನ್ಗೂ ಮುಂಚೆ ಊಟ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರದು ಮುಂಚೆ ಊಟ ಮಾಡಿಸ್ಬಿಟ್ರು ಮಧ್ಯಾಹ್ನನೇ. ನಾವು ನೈಟ್ ಸೆಲೆಬ್ರೇಷನ್ ಇಟ್ಟಿರಲಿಲ್ಲ, ಸಂಜೆನೆ. ಸೊ ಊಟ ಆದಮೇಲೆ ಪಾಪುಗೆ ಬಟ್ಟೆ ಹಾಕಿ ಎನಿವೆ ಇದ್ದೇ ಇರುತ್ತಲ್ಲ, ಒಂದೊಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಾಲ್ಕನಿ ಕರ್ಕೊಂಬಂದು ಒಂದೊಂದು ಸ್ವಲ್ಪ ಪಿಕ್ಸ್ ತಗೊಂಡ್ವಿ. ಫೋಸ್ ಕೊಡೋಕ್ಕೆ ತುಂಬ ಕ್ರೇಜು ನಮ್ಮ ಋತುಗೆ.
ಸೊ ಫೋಟೋ ಶೂಟ್ ಎಲ್ಲ ಮುಗಿಸ್ಬಿಟ್ಟು ಬರ್ತಡೇ ಮಾಡೋಣ, ಸೆಲೆಬ್ರೇಷನ್ ಆಲ್ರೆಡಿ 3 o'clock ಆಗಿತ್ತು. ಕೇಕ್ ಎಲ್ಲ ಬಂದಿತ್ತು, ಕೇಕ್ ಓಪನ್ ಮಾಡಿಬಿಟ್ಟು ಕೂರಿಸಿದ್ವಿ. ನಮ್ಮ ಪಾಪು ಮಾತ್ರ ಅದು ಕಾರ್ ಬಿಟ್ಟು ಇಳಿತಾನೆ ಇರಲಿಲ್ಲ. ಇಷ್ಟು ತುಂಬ ಜನ ಕ್ರೌಡ್ ಬೇರೆ ಆಗಿತ್ತು, ಮಳೆ ಬೇರೆ ಬರ್ತಾ ಇತ್ತು. ಫಸ್ಟು ಸೆಲೆಬ್ರೇಷನ್ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕೇಕ್ ಎಲ್ಲ ಓಪನ್ ಮಾಡ್ತಾಯಿದ್ರು. ಕೇಕ್ ತರಿಸಿದ್ವಿ, ಬಟ್ ನಾವು ಆರ್ಡ್ರ್ ಮಾಡಿದ್ದೇ ಬೇರೆ, ಕೇಕ್ ಬಂದಿದ್ದೇ ಬೇರೆ. ಅಲ್ಲಿ ಡಿಸಪಾಯಿಂಟ್ ಆಯಿತು. ನೀವು ನೋಡ್ತಿದ್ದೀರಲ್ಲ, ಮೇಲೆ ಹಾಕಿರೋದು ನಾವು ಕೇಕ್ನ ಆರ್ಡ್ರ್ ಮಾಡಿದ್ದು, ಬಟ್ ಬಂದಿದ್ದು ಇದು ಕೇಕು. ಸೊ ನೋ ಆಪ್ಷನ್ಸ್, ಎಲ್ಲ ರೆಡಿ ಆಗಿತ್ತು. ಆಗ ಕೇಕ್ ಚೇಂಜ್ ಮಾಡ್ಸೋಕ್ಕಾಗಲಿಲ್ಲ. ಸೊ ತುಂಬಾ ಡಿಸಪಾಯಿಂಟ್ ಆಯಿತು. ಒಂಥರ ಪ್ಲೇನ್ ಆಗಿತ್ತು. ಪಾಪುಗೆ ಈ ಥರ ಎಲ್ಲ ಅನಿಮಲ್ಸ್ದೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನ ಕೇಕ್ ಆರ್ಡ್ರ್ ಮಾಡಿದ್ವಿ. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಬಿಟ್ಟು ಕೇಕ್ನ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಈ ಥರ ಸೆಲೆಬ್ರೇಷನ್ ಆದರೂ ಮಾಡಲಿ ಅಥವಾ ಮಾಮೂಲಿಯಾಗಿ ಜಸ್ಟ್ ಕೇಕ್ ಕಟ್ ಮಾಡಿ ಫ್ಯಾಮಿಲಿಯವ್ರು ಇರೋರೇ ಆಗಲಿ, ನಾವು ಸೆಲೆಬ್ರೇಷನ್ ಮಾಡೋಕ್ಕೂ ಮುಂಚೆ ಬಿಫೋರ್ ಕೇಕ್ ಕಟ್ಟಿಂಗ್ ನಾವು ಈ ಥರ ಯಾರ್ದು ಬರ್ತಡೇ ಇರುತ್ತೋ ಅವರಿಗೆ ಆರತಿ ಬೆಳಗಿ ಒಂದು 5 ಜನ ಅವ್ರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ಟಿಂಗ್ ಮಾಡೋದು. ಸೊ ಇಲ್ಲೂ ನಮ್ಮ ಋತ್ವಿಕುಂ ಬರ್ತಡೇ ಅದೇ ಥರನೇ ಆಗ್ತಿದೆ. ಎಲ್ಲರೂ ಒಂದು 5 ಜನ ಆರತಿ ಬೆಳಗಿ ಆಮೇಲೆ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಂಥರ ಇದು ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಮುಂಚೆ ಕೇಕ್ ಕಟ್ ಮಾಡಿದ್ವಿ, ತಿನ್ನಿಸಿದ್ವಿ ಅನ್ನೋದಕ್ಕೂ ಮುಂಚೆ ಈ ಥರ ಎಲ್ಲ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಈಗೇನು ಇದಾದಮೇಲೆ ಕೇಕ್ ಕಟ್ಟಿಂಗ್ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಬಂದಿತ್ತು. ನಾವು ಆಗಿಬಿಡುತ್ತೆ ಒಂದು ಅಷ್ಟೇನು ಕ್ರೌಡ್ ಆಗಲ್ಲ ಅಂದ್ಕೊಂಡಿದ್ವಿ. ತುಂಬ ಜನ ಬಂದಿರೋದ್ರಿಂದ ಸ್ಟೇಜ್ ಮೇಲೆ ಎಲ್ಲರೂ ನಿಂತ್ಕೊಂಡಿದ್ರು. ಅವತ್ತು ಮಳೆ ಬಂದಿರೋದ್ರಿಂದ ಈಗೇನು ನಮಗೆ ಪ್ರಾಬ್ಲಮ್ ಆಗಿದ್ದು ಲೈಟು. ಬೆಳಗ್ಗೆಯಿಂದನೂ ಲೈಟ್ ಇರಲಿಲ್ಲ. ಸೊ ಜನ್ರೇಟ್ರ್ ಆನ್ ಮಾಡಿಕೊಂಡೇ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಕರೆಕ್ಟ್ ಐತೆ ನಂದು ಅಪ್ಪಿ. ಎಲ್ರಿಗೂ ಅನಿಸ್ತಿರುತ್ತೆ ಸೆಕೆಂಡ್ ಇಯರ್ ಬರ್ತಡೇ ಯಾಕೆ ಇಷ್ಟು ಜೋರು, ಫಸ್ಟ್ ಇಯರ್ ಮಾಡ್ತಾರಲ್ವ ಅಂತ. ಫಸ್ಟ್ ಇಯರ್ ಬರ್ತಡೇ ಮಾಡೋ ಟೈಮಲ್ಲಿ ನಮ್ಮ ಭಾವರ ಅಜ್ಜಿ ಬಸಮ್ಮ ಅಂತ ಹೇಳ್ಬಿಟ್ಟು ತೀರ್ಕೊಂಡಿದ್ರು. ಅವರೆಲ್ರಿಗೂ ಫೇವ್ರೆಟ್ಟು. ಸೊ ಆ ಟೈಮಲ್ಲಿ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಲ್ಲ, ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ಅದಕ್ಕೆ ನಾವು ಸೆಕೆಂಡ್ ಇಯರ್ ಬರ್ತಡೇ ಮಾಡೋಣ, ನಮಗೂ ಒಂದು ಮೆಮೊರಿ ಅವನಿಗೂ ಒಂದು ಮೆಮೊರಿ, ಅದೊಂದು ಖುಷಿ ಅಲ್ವಾ. ನಮ್ಮ ಮಕ್ಕಳು ಬರ್ತಡೇ ಮಾಡೋದೇ ಖುಷಿ. ಸೊ ನಾವು ಸೆಕೆಂಡ್ ಇಯರ್ ಬರ್ತಡೇನ ತುಂಬ ಖುಷಿಯಾಗಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಿದ್ವಿ. ನೀವು ನೋಡ್ತಿದ್ದೀರಲ್ಲ ನಮ್ಮ ಪಾಪು ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂತ. ಫೈನಲಿ ನಾವೇನು ಗಿಫ್ಟ್ ಕೊಟ್ವಿ, ನಾವಿದೇ ಗಿಫ್ಟ್ ಕೊಟ್ಟಿದ್ದು. ತಾರ್ ಕೊಟ್ಟಿದ್ವಿ ನನ್ನ ಮಗನಿಗೆ. ವೆಹಿಕಲ್ಸು ಟ್ರ್ಯಾಕ್ಟರ್ಸು ಅಂದರೆ ತುಂಬ ಇಷ್ಟ. ಸೊ ನಾವು ಡಿಸೈಡ್ ಮಾಡಿದ್ವಿ ಇದೇ ಕೊಡೋಣ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಪಟ್ಟ. ಸೊ ನಮಗೂ ಖುಷಿ ಆಯಿತು. ಇದ್ರ ಡೀಟೇಲ್ಸ್ ಬೇಕು, ಎಲ್ಲಿ ತೊಗೊಂಡ್ವಿ ಅಂತ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ.
ಋತ್ವಿಕ್ ಒಂದು ಫೇವ್ರೆಟ್ ಅತ್ತೆ ಹೆಂಗಿತ್ತು ಋತ್ವಿಕ್ ಬರ್ತಡೇ ತುಂಬಾ ಚೆನ್ನಾಗಿತ್ತು. ಹಂಗೆ ಕ್ರೌಡ್ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಅತ್ತಿಗೆ ಏನಾದ್ರು ಈಗ ನೈಟ್ ಪಾರ್ಟಿ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಕ್ಲೋಸ್. ಯಾವ ಪಾರ್ಟಿ ಕೇಳ್ತಾ ಇದೀರಾ? ಯಾವ ಪಾರ್ಟಿ ಮಾಡ್ತಾ ಇದೀರಾ? ಅಂದ್ರೆ ವಿತೌಟ್ ಟ್ರೀಟ್ ಕಂಪ್ಲೀಷನ್ ಆಗಿಲ್ಲ ಅಂತ ಅರ್ಥ. ಅದೇ ಈಗ ಊಟ ಅಂತೂ ಆಗೈತೆ. ಹಾ. ಯಾವ ತರ ಪಾರ್ಟಿ ಕೇಳ್ತಾ ಎಲ್ಲಾ ತರದ ಎಲಿಮೆಂಟ್ಸ್ ಎಲ್ಲ ತರದ ಸಿಗ್ತತಿ. ಅದೇ ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಆಗಿ ತಗೊಳ್ಳೋರು ತಗೋಬಹುದು, ಬಿಡ್ಬೋದು. ಓಟ್ ಕರ್ಕೊಂಡು ಓಟ್ ಕರ್ಕೊಂಡು ಹೋಗ್ಬೇಕಷ್ಟೇ. ನೀವ್ ಯಾವ ಕ್ಯಾಟಗರಿ ಅಂತ? ನಾವ್ ಯಾವ ಕ್ಯಾಟಗರಿ? ನಾವು ಬಿಲ್ ಕ್ಯಾಟಗರಿ, ಬಿಲ್ಲಿಂಗ್ ಕೊಡೋ ಕ್ಯಾಟಗರಿ. ಬಿಲ್ ಕ್ಯಾಟಗರಿ ಅಂದ್ರೆ ನಾವು ಹೋಗಕ್ಕೇನು ಓಡಾಡಿ ಹೋಗೋಣ. ತಡ್ರಿ ಫಸ್ಟ್ ಓನರ್ ಕೇಳೋಣ. ಅಲ್ಲಿ ತಿರುಗಿಸೋ ಅವ್ರು ನಾಳೆ ಇರೋದು. ಅವ್ರು ನಾಳೆ ಇರೋದು. ನಾಳೆ ಪಾರ್ಟಿ ಅವ್ರದ್ದು. ಬ್ರೋ ನಿಮ್ ಮಗನ್ ಬರ್ತಡೆ. ಸೂಪರ್ ಮಚ್ಚ. ನೆಕ್ಸ್ಟ್ ಟ್ರೀಟ್ ಕೇಳ್ತಿದಾರ ಗುರು. ಎಲ್ಲಿಗೆ ಹೋಗೋದು? ಇದು ಎಲಿಮೆಂಟ್ಸ್ ಅಲ್ಲಕ? ಎಲಿಮೆಂಟ್ಸ್ ಎಲಿಮೆಂಟ್ಸ್ ಅಲ್ಲಿ ಏನು ಬರೀ ಹಾಕಲ್ಲಿ ಆರ್ಟ್ ನಾನ್ ಯಾರು ಹೇಳಿದ್ದು? ವೆಜ್ ಸಿಗುತ್ತಲ್ಲಿ. ಎಲ್ಲ ಮುಗ್ದೋಗಿದ್ದೀನಿ. ಕಾಲೇಜಿಗೆ ಹೋಗಿ ಈಗ ಎಸ್ ಸೆಲೆಬ್ರೇಷನ್ ಎಲ್ಲ ಮಾಡಿ ಲೇಟ್ ನೈಟ್ ಟಾಕ್ಸು ಮಲಗಿದ್ವಿ. ನೆಕ್ಸ್ಟ್ ಡೇ ಹೇಗಿತ್ತು ನೋಡಿ ನೀವೇ. ಏನೇನ್ ಮಾಡಿರ ಶಿಲಕ? ನಾನು ಮಿರ್ಚಿ ಮಾಡ್ತೀನಿ. ಹಾ, ನಮ್ಮ ಅಕ್ಕ ಸೌದಕ್ಕಿ ಮಾಡಿದಾರೆ ನೋಡ್ರಿ. ಇವ್ರ ಅಕ್ಕ. ಫಸ್ಟ್ ಆಫ್ ಆಲ್ ಇವರೆಲ್ಲ ಋತ್ವಿಕ್ನ ಅತ್ತೆರು. ಇದು ಫಸ್ಟ್ ಅತ್ತೆ ಆಯ್ತಾ, ಇದು ಸೆಕೆಂಡ್ ಅತ್ತೆ, ಥರ್ಡ್ ಅತ್ತೆ, ಫೋರ್ತ್ ಅನ್ಸುತ್ತೆ ಇವರಲ್ಲ. ಇವ್ರು ಫೋರ್ತು, ಇವರು ಫಿಫ್ತು, ಸಿಕ್ಸ್ತು ಎಲ್ಲ ಹೋಗಿದ್ದಾರೆ. ಇವ್ರು ಚಿಕ್ಕಿ ಅಲ್ಲ, ಕಿರು ಚಿಕ್ಕಿ, ಅವ್ರ ಅಜ್ಜಿ. ಸೊ ತಿಂಡಿ ಎಲ್ಲ ರೆಡಿ ಆಗಿತ್ತು. ನಮಗೂ ನಾವು ಬೇರೆ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಎಲ್ಲ ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ವಿ ಒಂದು ರೌಂಡು. ತಿಂಡಿ ತಿಂದಾದ್ಮೇಲೆ ಹೊರಡೋ ಟೈಮ್ ಬಂದೇ ಬಿಡ್ತು. ಸೊ ಎಲ್ಲರೂ ಹೊರ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ರು. ಬಿಟ್ಟೋಗೋಕೆ ಮನಸ್ಸಿರಲಿಲ್ಲ. ಆದರೂ ನಮ್ಮದು ಬೇರೆ ಎಲ್ಲ ಕೆಲಸ ಇರೋದ್ರಿಂದ ಅವರಿಗೆ ಬಾಯ್ ಹೇಳ್ಬಿಟ್ಟು ನಾವು ಹೊರಟ್ವಿ. ಇದಾಗಿತ್ತು ಋತ್ವಿಕ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್, ಟೇಕ್